ಕೆ.ವಿ. ಸುಬ್ಬಣ್ಣ ಆಪ್ತರ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರ್ತಾ ಇದ್ದೀವಿ. ಇವತ್ತೊಂದು ಗ್ಯಾಲರಿಗೆ ಹೋಗೋಣ. ಪೇಂಟಿಂಗ್ ಗ್ಯಾಲರಿ. ಇದು ಕೆನ್ ಕಲಾಶಾಲೆಯಲ್ಲಿ ಓದಿದ ಮತ್ತೆ ಹಡಪದ್ ಮೇಷ್ಟ್ರ ಪ್ರೀತಿಯ ಶಿಷ್ಯಂದ್ರು ಮಾಡಿರೋ ಒಂದು ಎಕ್ಸಿಬಿಷನ್ಗೆ ನಾನು ಹೋಗಿದ್ದೆ. ಬಹಳ ಅದ್ಭುತವಾದ ಪೇಂಟಿಂಗ್ಸ್. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ಗ್ಯಾಲರಿಗಳ ಪರಿಚಯ ಮಾಡ್ಕೊಡ್ತೀವಿ. ನೀವಿರೋ ಜಾಗದಲ್ಲೇನೆ ಒಂದು ಗ್ಯಾಲರಿ ನೋಡ್ಬೋದು, ಒಂದು ಪೇಂಟಿಂಗ್ ನೋಡ್ಬೋದು, ಒಂದು ಸಾಹಿತ್ಯನ ಕೇಳ್ಬೋದು, ಒಂದು ಕಥೆನ ಕೇಳ್ಬೋದು, ಮುಂದಿನ ದಿನದಲ್ಲಿ ರಂಗಭೂಮಿಯ ಬಗ್ಗೆ ನೋಡ್ಬೋದು. ಈ ರೀತಿಯ ಒಂದು ವಿನೂತನವಾದ ಕಾರ್ಯಕ್ರಮಗಳನ್ನ ಮಾಡೋಣ. ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ. ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀರಿ, ನಮ್ಮ ಚಾನೆಲ್ನ ನೋಡಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಕಲಾತ್ಮಕವಾದ ಯಾವುದೇ ಕಲಾಕೃತಿಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ, ಅದ್ರ ಬಗ್ಗೆ ತಿಳುವಳಿಕೆ ತಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಹೆಚ್ಚು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಅವ್ರ ಜೊತೆ ಅವರೊಂದಷ್ಟು ನಮ್ಮ ಚಾನೆಲ್ನಲ್ಲಿ ಮಾತಾಡಿದ್ದಾರೆ. ಹಾಗೆ ವಿದೇಶದಲ್ಲಿರುವ ರಾಘವೇಂದ್ರ ರಾವ್ ಅವರು ಕೆನ್ ಕಲಾಶಾಲೆಯಲ್ಲಿ ಹಿರಿಯ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೊರ ದೇಶಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಳವಾಗಿ ಇಳಿದು ಕಲಾಕೃತಿಗಳನ್ನ ರಚನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಧನ್ಯವಾದ. ಈಗ ನಾವು ಮೊಹಮ್ಮದ್ ರಿಜ್ವಾನ್ ಅವರ ಒಂದಷ್ಟು ಪೇಂಟಿಂಗ್ಸ್ ನ ನೋಡೋಣ. ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ರಿಜ್ವಾನ್ ಅಂತೇಳಿ. ನನ್ನ ಸ್ಟಡೀಸ್ ಎಲ್ಲ ಕೆನ್ ಸ್ಕೂಲ್ ಆಫ್ ಆರ್ಟ್ ಮತ್ತು ಬರೋಡಾದಲ್ಲಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ನಾನು ಸೇವೆ ಸರ್ಕಾರಿ ಕಲಾ ಶಿಕ್ಷಕ, ಚಿತ್ರಕಲಾ ಶಿಕ್ಷಕ ಆಗಿದ್ದು, ನಂತರ ಪ್ರೊಫೆಷನಲ್ ಆಗಿ ನಾನು ಕಲೆಯನ್ನೇ ಮುಂದುವರಿಸ್ತಾ ಮಾಡಿದ್ದೇನೆ. ಮತ್ತು ನನಗೆ ಈ ಅನುಭವ ಹೇಳಬೇಕು ಅಂತಂದರೆ, ನನ್ನ ಸ್ನೇಹಿತನಾದ ರಾಘವೇಂದ್ರ ರಾವ್ ಅವರು ಕೆನಡಾದಲ್ಲಿ ಅಲ್ಲೇ ವಾಸವಾಗಿದ್ದಾರೆ. ಅವರು ಕಲಾವಿದರೆ. ಆ ಮನೆಗೆ ಹೋದಾಗ ನನಗೆ ಒಂದು 40 ದಿನ ಅವ್ರ ಮನೆಯಲ್ಲಿದ್ದೆ. ಹಾಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇನ್ ಬಿಟ್ವೀನ್ ನಾನು ಅದೆಲ್ಲ ಅಬ್ಸರ್ವೇಷನ್ ಮಾಡುವಾಗ ಸ್ವಲ್ಪ ನನಗೆ ಕೆಲಸ ಮಾಡಬೇಕು ಅನಿಸ್ತು. ಅದರಿಂದಾಗಿ ಆ ಟ್ರೀಸು, ಅಟ್ಮಾಸ್ಫಿಯರು, ಆ ಲೈಟಿಂಗು ನನಗೆ ಸೆಳೆತ ಆಗಿ ಅದರಿಂದಾಗಿ ಸ್ವಲ್ಪ ಈ ಪೇಂಟಿಂಗ್ಸನ್ನೆಲ್ಲ ಮಾಡಿದ್ದೀನಿ. ಅಲ್ಲಿ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಮಾಡಿದ್ದೀನಿ. ಈ ಕೆರೆ ಒಂದು ಕೆರೆ, ಈ ಕೆರೆ ಸುತ್ತು ಒಂದು 6 ಕಿಲೋಮೀಟ್ರ್ ಆಗುತ್ತೆ ಈ ಕೆರೆ. ನನ್ನ ವಾಕಿಂಗು ಕೂಡ ಅಲ್ಲೇ ರೆಗ್ಯುಲರ್ ಆಗಿ ಬೆಳಿಗ್ಗೆ ಮಾರ್ನಿಂಗ್ ಆಗ್ತಾ ಇತ್ತು. ಆ ಕೆರೆ ಮರಗಳು, ಅದು ನೀರು, ಆ ರಿಫ್ಲೆಕ್ಷನ್ನು, ಮತ್ತು ಈ ಟ್ರೀ ಕ್ಯಾರೆಕ್ಟರ್ಸು, ಮತ್ತು ಇದೆಲ್ಲ ಒಂಥರ ರಾನೆಸ್ ನನಗೆ ತುಂಬ ಇಷ್ಟ ಆಯಿತು ಆ ಕಾಡ್ದು. ಅದರಿಂದಾಗಿ ಇನ್ಸ್ಪೈರ್ಡ್ ಆಗಿ ಕೆಲವು ಅಲ್ಲೇ ಒಂದು ಸ್ವಲ್ಪ ಆವಾಗವಾಗ ಯಾವಾಗ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇನ್ ಬಿಟ್ವೀನ್ ನಾನು ಈ ಕೆಲಸನ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಆ ಲೈಟಿಂಗ್ ಅಂತಂದರೆ ನಮ್ಮಲ್ಲಿ ಸ್ಟ್ರಾಂಗ್ ಆದ ಒಂದು ಲೈಟು, ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲೇನಾಗುತ್ತೆ ಅಂತಂದರೆ ಒಂಥರ ಬಿಸಿಲು ಲೈಟ್, ಅದು ಒಂಥರ ಬೆಳದಿಂಗಳ ಥರ ನನಗೆ ಫೀಲ್ ಆಗೋದು. ತುಂಬ ಚೆನ್ನಾಗಿ ಅನಿಸೋದು. ಆ ಕೂಲ್ನೆಸ್, ಅಟ್ಮಾಸ್ಫಿಯರು ನನಗೆ ತುಂಬ ಇಷ್ಟ ಆಗಿ ಈ ಕೆಲಸನ ನಾನು ಮಾಡಿದ್ದೀನಿ. ನನಗೆ ತುಂಬ ಇಷ್ಟ. ಆದರೆ ಕೆಲವು ಸ್ವಲ್ಪ ದಿನ ಇದ್ದದ್ರಿಂದ ನಾನು ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಯಾಕಂತಂದ್ರೆ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಷ್ಟ. ಮತ್ತು ಆ ಡಾರ್ಕ್ನೆಸ್, ಕಾಡಲ್ಲಿ ಎಂಟ್ರಿ ಆದರೆ ಬರೀ ದಟ್ಟವಾದ ಕಾಡೆ. ಅಲ್ಲಿ ಎಲ್ಲೋ ಲೈಟ್ ಸಿಗೋದು ಎಲ್ಲೋ ಟಾಪಲ್ಲಿ, ಮತ್ತು ಆ ಎಡ್ಜಸ್ಸಲ್ಲಿ ಮಾತ್ರ ಲೈಟ್ ಕಾಣ್ತಾ ಇರ್ತತೆ ಆ ಲ್ಯಾಂಡ್ಸ್ಕೇಪಲ್ಲಿ. ಅದಕ್ಕೋಸ್ಕರ ಅಟ್ಮಾಸ್ಫಿಯರ್ನ ಕ್ಯಾಚ್ ಮಾಡಲಿಕ್ಕೆ ನಾನು ಬ್ಲ್ಯಾಕ್ ಆ್ಯಂಡ್ ವೈಟೇ ಇಷ್ಟಪಟ್ಟೆ. ಯಾಕಂದರೆ ಡಾರ್ಕ್ ಟ್ರೀಸ್, ಮತ್ತು ನಮ್ಮ ಇಂಡಿಯಾದಲ್ಲಿ ಆ ಲ್ಯಾಂಡ್ಸ್ಕೇಪ್ ಟ್ರೀಗಳು ಬೇರೆ ಥರ. ಇಲ್ಲಿ ಟ್ರೀಸ್ ಅಂದರೆ ಸ್ವಲ್ಪ ಈ ರಾನೆಸ್ ನನಗೆ ಫೀಲ್ ಆಯಿತು. ಅದರಿಂದಾಗಿ ಆ ರಾನೆಸ್ನ ತರಕ್ಕೆ, ಮತ್ತು ಆ ಅಟ್ಮಾಸ್ಫಿಯರ್ನ, ಮತ್ತು ಆ ಲೈಟ್ ಎಡ್ಜಸ್ಸಲ್ಲಿ ಆ ಲೈಟು,
ಆ ಫಾಗು ಅದು ಇದೆಲ್ಲ ಸ್ವಲ್ಪ ನನಗೆ ಖುಷಿಯಾಗಿ ಬ್ಲ್ಯಾಕ್ ಅಂಡ್ ವೈಟೇ ನಾನು ಇಷ್ಟಪಟ್ಟು ಮಾಡಿದೆ. ಏನು ನಾವು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ಹ್ಯಾಂಡಿಕ್ಯಾಪು ನನ್ನ ರಾಘುಗೆ ಕೈ ಇದಾಗಿದೆ, ನಂದು ಕಾಲು, ಮತ್ತೆ ಆ ಓಡಾಟ ಇದೆಯಲ್ಲ ಆ ಓಡಾಟ, ಮತ್ತೆ ಆ ನೇಚರ್. ನಾನು ಯಾವಾಗಲೂ ಪ್ರಕೃತಿ ತುಂಬಾ ಇಷ್ಟಪಡ್ತೀನಿ. ನಾನು ವರ್ಕ್ ಮಾಡುವಾಗಲೂ ಕೂಡ ಪ್ರಕೃತಿದೇ ಬಹಳ ಪೇಂಟಿಂಗ್ಸ್ ಅನ್ನು ಮಾಡಿದ್ದೀನಿ. ನಂತರ ಹಂಪಿ ಹೋದೆ, ಹಂಪಿದು ಸುಮಾರು ಒಂದು 200 ಪೇಂಟಿಂಗ್ ಮಾಡಿದ್ದೀನಿ. ಅದರಲ್ಲಿ ಆಮೇಲೆ ಅಬ್ಸ್ಟ್ರಾಕ್ಟ್ ಪಡ್ಕೊಳ್ತಾ ಹೇಗೆ ಅರ್ಥ ಮಾಡ್ಕೊಳ್ತಾ ಹೋಗಿದ್ದೀನಿ. ಸುಮಾರು ಒಂದು 100 ಸರಿ ಹೋಗಿರ್ಬೇಕು ಹಂಪಿಗೆ. 100 ಸರಿ ಹೋದಾಗ ಆ ಎಕ್ಸ್ಪೀರಿಯನ್ಸು ಮತ್ತೆ ಅದು ಫೆಮಿಲಿಯರ್ ಆಗ್ಬಿಡುತ್ತೆ. ಆಮೇಲೆ ಆ ಫಾರ್ಮ್ನ ಅರ್ಥ ಮಾಡಿಕೊಂಡು ರಿಯಲಿಸ್ಟಿಕ್ ವರ್ಕ್ ಮಾಡ್ತಾ ಅಬ್ಸ್ಟ್ರಾಕ್ಟ್ ಪಡ್ಕೊಳ್ತಾ ಹೋಗುತ್ತೆ. ಹಾಗೆ ಕೆಮ್ಮಣ್ಗುಂಡಿ ಪ್ಲೇಸ್ ಅದೊಂದು ಗ್ರೂಪ್ ಮಾಡಿದೆ. ಆಮೇಲೆ ನಾನು ಬರೀ ಲ್ಯಾಂಡು ಯಾಕೆ ಇಷ್ಟಪಡ್ತಾ ಇದ್ದೀನಿ, ಪ್ರಕೃತಿನ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಒಂದು ಪ್ರಶ್ನೆ ಬಂತು. ಹಾಗೆ ನಾನು ಪ್ರಕೃತಿಯಲ್ಲಿ ನಾನು ಒಬ್ಬ, ಅಂದ್ರೆ ನಾನು ಪ್ರಕೃತಿನೇ. ಯಾಕಂತಂದ್ರೆ ಅದರಿಂದ ಪ್ರಕೃತಿಯಿಂದ ಎಲ್ಲ ಪಡ್ಕೊಳ್ತಾ ಇದ್ದೀನಿ. ನೀರು, ಆಹಾರ ಎಲ್ಲ ಪ್ರಕೃತಿಯಿಂದಲೇ ನನಗೆ ಸಿಗ್ತಾ ಇದೆ. ಅಂದ್ರೆ ನಾ ಪಾರ್ಟ್ ಆಫ್ ಪ್ರಕೃತಿ ನಾನು. ಅದರಿಂದಾಗಿ ನನ್ನ ಬಾಡಿಯಲ್ಲಿ ಭೂಮಿಯಲ್ಲಿ ಹೇಗೆ ಅಪ್ ಅಂಡ್ ಡೌನ್ಸ್ ಇರುತ್ತೆ, ಗಾಯಗಳು ಇರುತ್ತೆ, ನನಗೂ ಗಾಯಗಳಾಗತ್ತೆ. ಅಪ್ ಅಂಡ್ ಡೌನ್ಸ್ ನನ್ನ ಬಾಡಿಯಲ್ಲೂ ಇದೆ. ನನ್ನಲ್ಲಿ ಕೂಡ ಆ ಲ್ಯಾಂಡ್ಸ್ಕೇಪ್ ಹೇಗಿದೆ ಹೊರಗಡೆ, ಪ್ರಕೃತಿಯಲ್ಲಿ ಹೇಗೆ ಲ್ಯಾಂಡ್ಸ್ಕೇಪ್ ಅಂದ್ರೆ ಗಿಡ ಮರಗಳು ಆಮೇಲೆ ಬಂಡೆಗಳು ಎಲ್ಲ ಇದೆ, ನನ್ನಲ್ಲಿ ಕೂಡ ಕೆಲವು ಹೋಲುತ್ತೆ. ಕೂದಲಿದೆ, ಆಮೇಲೆ ಗಾಯಗಳಾಗುತ್ತೆ, ಸ್ಕಿನ್ ಜುರುಡಿ ಆಗುತ್ತೆ ಈ ವಯಸ್ಸಿಗೆ ತಕ್ಕಂತೆ. ಆಮೇಲೆ ಒಳಗಿನ ಇಂಟರ್ ಪಾರ್ಟ್ ಕಿಡ್ನಿ, ಲಿವರು ಇವುಗಳನ್ನ ಲೆದರ್ ಮೂಲಕ ನಾನು ಮಾಡಿದ್ದೀನಿ. ಆಮೇಲೆ ಸುಮಾರು ನನ್ನ ಬಾಡಿನೇ ತಗೊಂಡು ರೆಪ್ರೆಸೆಂಟ್ ಮಾಡಿದ್ದೀನಿ. ಮತ್ತೆ ಕೈಗಳು ಯಾವಾಗಲೂ ನಮಗೆ ಕೈ ಆಕ್ಟಿವಿಟಿ ಇರುತ್ತೆ. ಹಾಗೆ ನಾನು ಬಾಡಿನ ಲ್ಯಾಂಡ್ ಹೇಗೆ ಪರ್ಸ್ಯೂ ಮಾಡಿದ್ದೀನೋ ಹಾಗೆ ಕೂಡ ನನ್ನ ಬಾಡಿನೂ ಕೂಡ ಪರ್ಸ್ಯೂ ಮಾಡಿಕೊಂಡು ಅದರಿಂದ ನನ್ನ ಬಾಡಿನ ನೋಡಕ್ಕೆ ಇಷ್ಟಪಟ್ಟಿದ್ದೀನಿ. ವಿತೌಟ್ ಹ್ಯಾಂಡ್ ವಿ ಕಾಂಟ್ ಡೂ ಎನಿಥಿಂಗ್. ದಟ್ಸ್ ವಾಟ್ ಐ ಯೂಸ್ಡ್ ಹ್ಯಾಂಡ್ ಅಂಡ್ ಐ ಡಿಡ್ ಲಾಟ್ ಆಫ್ ವರ್ಕ್ಸ್ ಇನ್ ಮೈ ಹ್ಯಾಂಡ್ ಓನ್ಲಿ. ಐ ಟುಕ್ ಅಂದ್ರೆ ಬಾಡಿ ಥರನೇ ನಾನು ನೋಡ್ತಾ ಇದ್ದೀನಿ. ನಾನು ಯೋಗ ಮಾಡ್ತೀನಿ ಅಥವಾ ಇನ್ನೇನೋ ಇನ್ಸ್ಪೈರ್ಡ್ ಆಗ್ತೀನಿ, ಅದರಿಂದಾಗಿ ನಾನು ಸ್ಟಡಿ ಮಾಡ್ತಾ ಇರ್ತೀನಿ. ನಾನು ಯಾವಾಗ ನಾನು ಒಬ್ಬಂಟಿಯಾಗಿರ್ತೀನಿ ಇವೆಲ್ಲ ಯಾಕೆ ಗೊತ್ತಾ, ಬೇರೆ ಹೊಸದು ನನ್ನ ಕಾನ್ಸೆಪ್ಟನ್ನು ತಗೊಂಡಾಗ ಅನುಭವ ಇಲ್ಲದೆ ನಾನೇನು ಚಿತ್ರಿಸ್ಲಿಕ್ಕೆ ಆಗಲ್ಲ. ಇದು ಯಾಕಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸು ಮತ್ತು ನಾನು ಅನುಭವಿಸಿದ್ದನ್ನು ನಾನು ಹೇಳಲಿಕ್ಕೆ ನನಗೇನು ಸಂಕೋಚ ಇಲ್ಲ. ಅದನ್ನೇ ನಾನು ನೇರವಾಗಿ ಹೀಗೆಲ್ಲ ಬಳಸ್ತಾ ಇದ್ದೀನಿ. ಅಂದರೆ ಇದು ಒಂದು ಬಾಡಿ ಆಫ್ ವರ್ಕ್ ಥರನೇ ನಾನು ರೀಡ್ ಮಾಡ್ತಾ ಇರೋದು. ಇದರಲ್ಲಿ ಲೈಟ್ ಅಬ್ಸರ್ವೇಷನ್ನು ಮತ್ತು ಆ ಡಾರ್ಕ್ ಗಿಡಗಳು, ಯಾಕಂತಂದ್ರೆ ಕಾಡಲ್ಲಿರೋದು ಯಾವಾಗಲೂ ಲೈಟ್ ಜಾಸ್ತಿ ಬಿದ್ದಿರಲ್ಲ. ಡೆಪ್ತ್ ಆಗಿರ್ತಕ್ಕಂಥ ಕಾಡಲ್ಲಿ ಡಾರ್ಕ್ ಆಗಿರ್ತವೆ ಅವೆಲ್ಲ. ಒಂದಕ್ಕೊಂದು ಬಹಳ ಇದ್ದಾಗ, ಗುಂಪಲ್ಲಿದ್ದಾಗ ಆ ಡಾರ್ಕ್ನೆಸ್ ಫೀಲ್ ಆಗುತ್ತೆ. ಅದರಿಂದಾಗಿ ನಾನು ಆ ಲೈಟಿಂಗು ಮತ್ತು ಅಟ್ಮಾಸ್ಫಿಯರು ಮತ್ತು ಟ್ರೀಗಳ ಕ್ಯಾರೆಕ್ಟರ್ ಇಷ್ಟನ್ನೇ ನಾನು ಜಾಸ್ತಿ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ನೆರಳು, ಬೆಳಕು, ಒಂದೊಂದು ಪ್ರಕೃತಿನೂ ನಾನು ಮಾಡುವಾಗ ಅದರದ್ದೇ ಆದ ಒಂದು ಕ್ಯಾರೆಕ್ಟರ್ಸ್ ಅನ್ನ ನಾನು ತಗೊಂಡು ನನ್ನ ಆರ್ಟ್ ವರ್ಕ್ ಅಲ್ಲಿ ಅದನ್ನ ಅಬ್ಸ್ಟ್ರಾಕ್ಟ್ ಆಗಿ ಹೇಗೆ ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ಇಲ್ಲದೆ ನಾವು ಹೇಗೆ ವಾಕ್ಯಗಳನ್ನ ರಚನೆ ಮಾಡೋದಿಲ್ವೋ ಹಾಗೆ ಮೊದಲು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಅದ್ರ ಕ್ಯಾರೆಕ್ಟ್ರು, ಗಿಡಗಳ ಕ್ಯಾರೆಕ್ಟರ್ ಇರ್ಬೋದು, ಆ ಲೈಟಿಂಗ್ನ, ಅಟ್ಮಾಸ್ಫಿಯರ್ಸ್ನ, ಆ ಶಾಡೋಸ್ನ ನನಗೆ ತರಲಿಕ್ಕೆ ಫಸ್ಟ್ ವರ್ಕಲ್ಲಿ ಪ್ರಯತ್ನ ಪಡ್ತೀನಿ. ನಂತರ ಇದು ನೆಕ್ಸ್ಟ್ ಟೈಮ್ ಹೋಗುವಾಗ ಈ ಥರ ನಾನು ವರ್ಕ್ ಮಾಡಲ್ಲ. ಯಾಕಂದ್ರೆ ಈ ಥರ ನನಗೆ ಸುಲಭ. ಒಂದ್ಸರಿ ಯೂಸ್ ಆಗ್ಬಿಟ್ರೆ ಸುಲಭ. ಒಂದ್ಸರಿ ಕಲ್ತ ಮೇಲೆ ಮುಗೀತು, ಕಲಿಬೇಕಾದ್ದೇನಿಲ್ಲ. ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗ್ಬೇಕಲ್ವೇ. ಅದರಿಂದಾಗಿ ಇದನ್ನ ನಾನು ಬೆಳೆಸ್ತಾ ಹೋಗಬಹುದು ಕಲೆಯಲ್ಲಿ.